ನಮಸ್ತೆ, ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಶ್ರೀಷ್ಮಾ ಫರ್ಟಿಲಿಟಿ ಮತ್ತು ಮೆಟರ್ನಿಟಿ ಸೆಂಟರ್, ಬೆಂಗಳೂರು. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಈ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾನು ಮೊಟ್ಟೆಗಳ ಸಂರಕ್ಷಣೆ ಅನ್ನುವಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಮಹಿಳೆಯರಿಗೆ 30 ವರ್ಷ ಆಗ್ತಿದ್ದಂಗೆನೆ ಅವರ ದೇಹದಲ್ಲಿರ್ತಕ್ಕಂತಹ ಅಂಡಾಣುಗಳ ಶಕ್ತಿ ಕಡಿಮೆ ಆಗ್ಕೊಂಡು ಬರುತ್ತೆ, ಹಾಗೂ ಮತ್ತೆ ಅವುಗಳ ನಂಬರ್ಸ್, ಅವು ಮೊಟ್ಟೆಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದಾಗಿ ಅವರಿಗೆ ಗರ್ಭ ಧರಿಸಲಿಕ್ಕೆ ತೊಂದರೆ ಆಗುತ್ತೆ. ಗಂಡಸರಿಗೆ 45 ವರ್ಷದವರೆಗೂ ವಯೋಮಿತಿ ಇದೆ, ಆದರೆ ಹೆಣ್ಮಕ್ಳಿಗೆ 30 ವರ್ಷದವರೆಗೆ ವಯೋಮಿತಿ ಇರುತ್ತೆ. ಅದಾದ ನಂತರ ಸಡನ್ ಆಗಿ ತುಂಬ ಬೇಗ ಅವರ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ಕೊಂಡು ಬರುತ್ತೆ, ಮತ್ತು ಅದರ ಕ್ವಾಲಿಟಿ ಕೂಡ ಕಡಿಮೆ ಆಗ್ಕೊಂಡು ಬರುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇಗ ಮದುವೆ ಆಗೋಕ್ಕೆ ಇಷ್ಟಪಡೋದಿಲ್ಲ, ಆಮೇಲೆ ಬೇಗ ಮಕ್ಕಳು ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಮೊದಲು ಕರಿಯರಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಅಥ್ಲೀಟ್ಸ್ ಇರ್ತಾರೆ, ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ, ಅಥವಾ ಅವರ ಒಂದು ಕಾರ್ಯವೈಖರಿ ಅವ್ರಿಗೆ ಈಗಲೇ ಗರ್ಭ ಧರಿಸ್ಲಿಕ್ಕೆ ಅವ್ರಿಗೆ ಬಿಡೋದಿಲ್ಲ. ಹಾಗಾಗಿ ಇಂತಹ ಒಂದು ಸಂದರ್ಭ ಬಂದಾಗ, ಅಥವಾ ಯಾವುದಾದ್ರೂ ಒಂದು ಅವ್ರಿಗೆ ಯಾವುದೋ ಒಂದು ಮೆಡಿಕಲ್ ಕಂಡೀಷನ್ ಇರ್ಬೋದು, ಈಗ ತಾನೇ ಅವ್ರಿಗೆ ಡಯಾಗ್ನೋಸ್ ಆದಂತಹ ಕ್ಯಾನ್ಸರ್ ಕಾಯಿಲೆಗಳು ಇರ್ಬೋದು, ಅಥವಾ ಯಾವುದೋ ಒಂದು ಕಾಯಿಲೆ ಯಾವುದೋ ಈಗ ಅವರಿಗೆ ಕಂಡು ಬಂದಿದೆ, ಅದಕ್ಕೆ ಈಗ ಅವ್ರಿಗೆ ಟ್ರೀಟ್ಮೆಂಟನ್ನು ತಗೊಳ್ಬೇಕು. ಹಾಗಾಗಿ ಈಗ ಗರ್ಭ ಧರಿಸ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಅಥವಾ ಗಂಡ ಹೊರದೇಶದಲ್ಲಿದ್ದಾರೆ, ಹಾಗಾಗಿ ನನಗೀಗ ಗರ್ಭ ಧರಿಸ್ಲಿಕ್ಕೆ ಆಗ್ತಾ ಇಲ್ಲ, ಈಗ ತಾನೇ ವಿಚ್ಛೇದನ ಆಗಿದೆ, ಇನ್ನೂ ಬೇರೆ ಗಂಡು ಸಿಕ್ಕಿಲ್ಲ, ಅಥವಾ ಒಂದು ಮಗು ಮಾಡ್ಕೊಂಡಿದ್ದೀನಿ, ಇನ್ನೊಂದು ಮಗು ಮಾಡ್ಕೋಬೇಕಾ ಬೇಡವಾ ಇನ್ನೂ ನಿರ್ಧಾರ ಮಾಡಿಲ್ಲ, ಅಥವಾ ಮಾಡ್ತೀನೋ ಮಾಡಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಈ ಥರದ ಒಂದು ಸಂದರ್ಭಗಳಲ್ಲಿ, ಅಥವಾ ಇನ್ನೂ 30 ವರ್ಷ ಆಗಿದೆ, ಇನ್ನೂ ವರನನ್ನು ಹುಡುಕ್ತಾ ಇದ್ದಾರೆ, ಗಂಡು ಸಿಕ್ಕಿಲ್ಲ, ಸರಿಯಾದ ಒಂದು ಗಂಡು ಸಿಕ್ಕಿಲ್ಲ, ಅಥವಾ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಮಗು ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇದೆಯಾ, ಮಗುನ ನೋಡ್ಕೊಳ್ಳಿಕ್ಕೆ ನನಗೆ ಕೆಪಾಸಿಟಿ ಇದೆಯಾ, ಈ ಥರದ ಒಂದು ಡೈಲಮ ಇದ್ದಾಗ, ಅಥವಾ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದಾಗ ಮೊಟ್ಟೆಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ನಿಮಗೆ ಆಪ್ಷನ್ ಇದೆ. IVF ಮುಖಾಂತರ ಹೆಣ್ಮಕ್ಕಳಿಗೆ ಒಂದು 8 ರಿಂದ 10 ದಿನದ ಇಂಜೆಕ್ಷನನ್ನು ಕೊಟ್ಟು, IVF ಮುಖಾಂತರ ಒಂದು ಸಣ್ಣ ಪ್ರೊಸೀಜರನ್ನು ಮಾಡಿ, ಆ ಮೊಟ್ಟೆಗಳನ್ನು ನಾವು ಹೊರಗಡೆ ತೆಗೆದು ಹಾಸ್ಪಿಟಲಲ್ಲಿ ಅದನ್ನು ಫ್ರೀಸ್ ಮಾಡಿ ಇಟ್ಕೊಳ್ಬಹುದು. ನಿಮಗೆ ಯಾವಾಗ ಸರಿಯಾದ ಸಂದರ್ಭ ಬರುತ್ತೆ, ಅಥವಾ ನೀವು ಯಾವಾಗ ರೆಡಿ ಆಗ್ತೀರಾ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಯಾವಾಗ ಗರ್ಭ ಧರಿಸಲಿಕ್ಕೆ ರೆಡಿ ಆಗ್ತೀರಾ, ಅಥವಾ ನಿಮಗೆ ಒಂದು ಸರಿಯಾದಂತಹ ಒಂದು ಗಂಡು ಸಿಗ್ತಾರೆ, ಮದುವೆ ಆಗುತ್ತೆ, ಅಥವಾ ನನಗೆ ಇನ್ನೊಂದು ಮಗು ನಾನು ಮಾಡ್ಕೊಳ್ಳಿಕ್ಕೆ ನಾನು ತಯಾರಿದ್ದೇನೆ ಅಂತ ಅಂದಾಗ ನೀವು ಈ ಮೊಟ್ಟೆಗಳನ್ನು ಉಪಯೋಗಿಸ್ಕೊಂಡು ನೀವು ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಅನ್ಸರ್ಟಿನಿಟಿ ಇದೆ, ಅನಿಶ್ಚಿತತೆ ಇದೆ, ನೀವು ಅಂಥವರು ಈ ಒಂದು ಆಪ್ಷನ್ ಮುಖಾಂತರ ನೀವು ಗರ್ಭ ಧರಿಸಲಿಕ್ಕೆ ಒಂದು ಉಪಾಯ ಇದೆ. ಹಾಗಾಗಿ ನಿಮಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಎಷ್ಟು ಖರ್ಚಾಗುತ್ತೆ, ಆಮೇಲೆ ಹೇಗೆ ಮಾಡೋದು, ಇದ್ರ ಬಗ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕು ಅಂದಾಗ ಈ ಕ್ಲಿನಿಕನ್ನು ಸಂಪರ್ಕ ಮಾಡಬಹುದು ನನಗೆ, ಅಥವಾ ವಾಟ್ಸಪ್ ಮಾಡ್ಬೋದು, ಅಥವಾ ಒಂದು ಇಮೇಲ್ ಮುಖಾಂತರ ಬರೆದು ಕಳಿಸ್ಬೋದು. ಧನ್ಯವಾದ.